ಶ್ರೀಗಳು ಕೂಡ ಚುನಾವಣೆಗೆ ನಿಲ್ತೀನಿ ಜೋಶಿ ಅವರ ವಿರುದ್ಧ ಅಂತೇಳಿ ನೋಡಿ ನಾನು ಆ್ಯಕ್ಚುಲಿ ಬಹುಶಃ ನಮ್ಮ ಜೋಶಿಯವರು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಹುಬ್ಳಿ ಧಾರವಾಡ ವಿಚಾರ ಎಂದೆಲ್ಲ ಎಲ್ಲ ಈ ಭಾಗದಲ್ಲಿ ಇವತ್ತು ಜೋಶಿಯವರು ಪ್ರಧಾನಮಂತ್ರಿಗಳು ಭಾಳ ಹತ್ತಿರವಾದಂಥ ಒಬ್ಬ ವ್ಯಕ್ತಿ ಆಗಿರೋ ಕಾರಣ, ಅವ್ರದ್ದೇ ಆದಂಥ ಅನುಭವ ಇರೋ ಕಾರಣ, ಹಾಗಾಗಿ ಇವತ್ತು ಪಾರ್ಟಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಂಗಾಗಿ ಬಹುಶಃ ಬೇರೆಯವರು ಎಲ್ಲ ಅಪಸ್ವರ ನಿಲ್ಲಬೇಕನ್ನೋಂಥ ಟೈಮಲ್ಲಿ ಬಹುಶಃ ಈ ನರೇಂದ್ರ ಮೋದಿಜಿಯವರು ಏನು ಇವತ್ತು ಜನರು ಪ್ರೀತಿ ಅಭಿಮಾನ ಗಳಿಸ್ಕೊಂಡಿದ್ದಾರೋ, ಗ್ಯಾರಂಟಿ ನಾವೆಲ್ಲರೂ ಕೂಡ ಅವ್ರ ಮುಖಾಂತರನೇ ಮತಗಳನ್ನು ಕೇಳೋಂಥ ಕೆಲಸ ಮಾಡಿದ್ರೆ ಅವ್ರ ಮುಖಾಂತರ ಗೆಲ್ಲೋಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಶ್ರೀಗಳು ನಿಲ್ಲೋದ್ರಿಂದ ಏನಾದರೂ ಮತಗಳು ವಿಭಜನೆ ಆಗ್ತವೆ ನೋಡೋಣ ಈ ಸದ್ಯಕ್ಕಂತೂ ಬಹುಶಃ ದೇಶದಲ್ಲಿ ಮೋದಿ ಒಬ್ಬನೇ, ಎಲ್ಲರೂ ಕೇಳೋದು ಮೋದಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು. ಯಾಕಂದರೆ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವೆ, ಅವ್ರು ಕೂಡ ನಮ್ಮ ಗುರುಗಳೇ. ನಮಗೆ ದಿಂಗಾಲೇಶ್ವರರು ಕೂಡ ಅವ್ರು ಕೂಡ ಗುರುಗಳಿದ್ದಾರೆ. ಬಹುಶಃ ಅವ್ರಿಗೆಲ್ಲ ಸಣ್ಣ ಪುಟ್ಟ ನೋವಾಗಿದ್ದರೂ ಕೂಡ ಅವರು ನಮ್ಮೆಲ್ಲರ ಪರವಾಗಿ ಕೂಡ ಅವ್ರನ್ನ ನಾನು ಕ್ಷಮೆ ಯಾಚನೆ ಮಾಡ್ತೀನಿ. ಏನೇನೋ ನಿಲ್ಲಬಾರ್ದು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಧರ್ಮ ಅನ್ನೋಂಥ ತೀರ್ಮಾನವನ್ನು ತೊಗೊತದೆ.